ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಹುದೊಡ್ಡ ದಿನ. ಯಾಕಂದರೆ ಈ ಪ್ರಕರಣದ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗುತ್ತೆ. ಕೆಆರ್ ನಗರದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟವಾಗುತ್ತೆ. ಒಟ್ಟು 4 ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಮೊದಲನೇ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಕಳೆದ 14 ತಿಂಗಳಿನಿಂದ ಜೈಲಿನಲ್ಲಿ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಮನೆ ಕೆಲಸದಾಕೆ ಮೇಲಿನ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳಿಬಂದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಎರಡೂ ನಡೆಯಿತು. ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಮ್ಸಂಗ್ ಮೊಬೈಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸ್ಪಷ್ಟೀಕರಣಗಳು ಬೇಕಾಗಿತ್ತು. ನ್ಯಾಯಾಧೀಶರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೇಳಿದರು. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ನ್ಯಾಯಾಲಯದಲ್ಲಿ ಅವರ ಹತ್ರ ಮೊಬೈಲ್ ಇರಲೇ ಇಲ್ಲ, ಬೇರೆ ಜಾಗದಿಂದ ಆ ಮೊಬೈಲನ್ನು ರಿಟ್ರೀವ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಆದರೆ ಮತ್ತೊಂದೆಡೆ SPP ಅವರು ಇಲ್ಲ, ಮೊಬೈಲ್ ಸಿಕ್ಕಿದೆ, ಪತ್ತೆಯಾಗಿದೆ ಮೊಬೈಲು, ಆ ಮೊಬೈಲನ್ನು ಇದರಲ್ಲಿ ಸಾಕ್ಷ್ಯವಾಗಿ ಪರಿಗಣಿಸಬಹುದು ಅಂತ ಹೇಳಿದರು. ಜುಲೈ 30ರಂದು ತೀರ್ಪು ಪ್ರಕಟಿಸಬೇಕಾಗಿತ್ತು ನ್ಯಾಯಾಲಯ. ಈ ಪ್ರಕರಣದಲ್ಲಿ 26 ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಆದರೆ ಇವತ್ತಿಗೆ ತೀರ್ಪು ಮುಂದೂಡಿಕೆಯಾಗಿತ್ತು. ಹೀಗಾಗಿ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಎರಡೂ ಕಡೆಯ ವಕೀಲರಿಂದ ಕೆಲವು ಸ್ಪಷ್ಟೀಕರಣಗಳನ್ನು ನ್ಯಾಯಾಲಯ ಕೇಳಿತ್ತು. ಗೂಗಲ್ ಮ್ಯಾಪನ್ನು ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಬಹುದಾ? ನೀವು ಗೂಗಲ್ ಮ್ಯಾಪ್ ಅಂತ ಹೇಳ್ತಾ ಇದ್ದೀರಿ, ಲೊಕೇಶನ್ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ಈ ಲೊಕೇಶನ್ನು ಗೂಗಲ್ ಮ್ಯಾಪ್ ಏನಿದೆ ಇದನ್ನು ನಾವು ಸಾಕ್ಷಿಯಾಗಿ ಪರಿಗಣಿಸಬಹುದಾ ಅಂತ ನ್ಯಾಯಾಲಯ ಪ್ರಶ್ನೆ ಮಾಡಿತ್ತು. ಸ್ಯಾಮ್ಸಂಗ್ J4 ಅನ್ನುವಂತಹ ಒಂದು ಮೊಬೈಲನ್ನು ಸೀಸ್ ಮಾಡಿದ್ರು ಅಧಿಕಾರಿಗಳು. ಈ ಮೊಬೈಲ್ ಸೀಸ್ ಮಾಡಿದ್ದರ ಬಗ್ಗೆ ಕೆಲವು ವಿವರಣೆಗಳನ್ನು ನ್ಯಾಯಾಲಯ ಕೇಳಿತ್ತು. ಮೊಬೈಲ್ ಸೀಸ್ ಮಾಡಿದ್ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳಿಗೆ ಪ್ರಶ್ನೆ ಮಾಡಿತ್ತು ನ್ಯಾಯಾಲಯ. ವಿವರಣೆ ನೀಡುವಂತೆ ನ್ಯಾಯಮೂರ್ತಿಯಾಗಿರುವಂತಹ ಗಜಾನನ್ ಭಟ್ ಅವರು ಕೆಲವು ಸ್ಪಷ್ಟೀಕರಣಗಳನ್ನು ಕೇಳಿದರು. ಇದರ ಜೊತೆಗೆ ಪ್ರಕರಣದ ತೀರ್ಪು ಮುಂದೂಡಿಕೆ ಮಾಡಿದರು. ಹೀಗಾಗಿ ನ್ಯಾಯಮೂರ್ತಿಗಳಾಗಿರುವಂತಹ ಗಜಾನನ್ ಭಟ್ ಅವರು ಇವತ್ತು ತೀರ್ಪು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇವತ್ತಿನವರೆಗೆ ಆಗಿರುವಂತಹ ಎಲ್ಲ ವಾದ ಪ್ರತಿವಾದ ಇದೆಲ್ಲವನ್ನ ಆಲಿಸಿ ಆಗಿದೆ. 26 ಸಾಕ್ಷ್ಯಗಳಿದ್ದವು. 26 ಸಾಕ್ಷ್ಯಗಳ ಒಂದು ಹೇಳಿಕೆಗಳನ್ನು ಕೂಡ ಇದರಲ್ಲಿ ದಾಖಲು ಮಾಡಿಕೊಳ್ಳಲಾಯಿತು. ಕೊನೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚೇನು ವಾದ ಪ್ರತಿವಾದ ಬೇಡ, ಸ್ಪಷ್ಟೀಕರಣ ಕೇಳಿದ್ದೀವಿ ನಾವು, ಸ್ಪಷ್ಟೀಕರಣ ಅಷ್ಟೇ ಕೊಡಿ ಅಂತ ನ್ಯಾಯಾಧೀಶರು ಕಳೆದ ಬಾರಿ ಹೇಳಿದರು. ಹೀಗಾಗಿ ಇವತ್ತು ತೀರ್ಪು ಪ್ರಕಟ ಆಗತ್ತೆ. ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗತ್ತೆ ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ.